ಇಡೀ ಬೆಂಗಳೂರು ಸಿಟಿಗೆ 318 kg ಸೀಜ್ ಆಗಿರಲಿಲ್ಲ. ಇದು ನಮಗೆ ಕಿರೀಟ ಅಲ್ಲ, ನಾವು ಹೇಳ್ತಾ ಇರೋದು ಯಾವ ಮಟ್ಟಕ್ಕೆ ಬರ್ತಾ ಇದೆ ಅದು ಸಾಧನೆ ಅಂತಲ್ಲ. 318 kgಯನ್ನು ರಾಜಾರೋಷವಾಗಿ ತರ್ತಾರೆ ಅಂದಾಗ ನಮ್ಮ ನೆಟ್ವರ್ಕ್, ಇಂಟೆಲಿಜೆನ್ಸ್ ನೆಟ್ವರ್ಕ್ ಹೇಗೆ ಇರಬೇಕು. ಇಲ್ಲೂ ಕೂಡ ನಿಮ್ಮಂಥ ಸಾರ್ವಜನಿಕರು, ನಾವು ಸಾರ್ವಜನಿಕರು ಯಾರು ಮಾಹಿತಿ ಕೊಟ್ಟರು ಅಂತ ಹೇಳೋದಿಲ್ಲ, ಸಾರ್ವಜನಿಕರು ಮಾಹಿತಿ ಕೊಟ್ಟ ಮೇರೆಗೆ ನಾವು ಅದನ್ನು ಸೀಜ್ ಮಾಡಿದ್ದೀವಿ. ಯಾರಾದರೂ ಕಳ್ತನ ಮಾಡುವಾಗ ಪೊಲೀಸರೇ ಬನ್ನಿ ನಾನು ಕಳ್ತನ ಮಾಡ್ತಾ ಇದ್ದೀನಿ ಅಂತ ಏನಾದರೂ ಹೇಳ್ತಾರೆ, ನನಗೆ ರಕ್ಷಣೆ ಕೊಡಿ, ನಾನು ಕಳ್ತನ ಮಾಡ್ತಾಯಿದ್ದೀನಿ, ನಾನು ಗಾಂಜಾ ತರ್ತಾ ಇದ್ದೀನಿ, ನನಗೆ ರಕ್ಷಣೆ ಕೊಡಿ, ನಾನು ಗಾಂಜಾ ಸಪ್ಲೈ ಮಾಡಬೇಕು, ನನಗೆ ರಕ್ಷಣೆ ಕೊಡಿ. ನೋ, ಹೇಗೋ ನಿಮಗೆ ಮಾಹಿತಿ ಬರುತ್ತೆ. ನಿಮಗೊಂದು ಭಯ ಇದೆ, ಪೊಲೀಸರಿಗೆ ಹೇಳಿಬಿಟ್ರೆ ಎಲ್ಲಿ ಪೊಲೀಸರು ನಮ್ಮ ಹೆಸರು ಹೇಳಿಬಿಡ್ತಾರೋ ಅಂತ. ಸತ್ಯ, ಅದು ಭಯ ಇರಬೇಕು. ಆದರೆ ಯಾವ ಪೊಲೀಸರು ನಂಬಬೇಕು, ಯಾರು ನಂಬಾರ್ದು ಅನ್ನೋದನ್ನು ನೀವು ಡಿಸೈಡ್ ಮಾಡಿ. ಸಾಧ್ಯವಾದಷ್ಟು ಅಧಿಕಾರಿ ಲೆವೆಲಲ್ಲಿ ಮಾಹಿತಿ ಕೊಡಿ. ಹಾಗಂತ ನಮ್ಮ ಸಿಬ್ಬಂದಿಗಳು ಹಾಗಂತಲ್ಲ, ಕೆಲವು ಸಾರಿ ಅರಿವಿಲ್ಲದೇನೆ ತಪ್ಪಾಗಬಹುದು. ಯಾವತ್ತೂ ಕೂಡ ನಾವು ಮಾಹಿತಿ ಕೊಟ್ಟವರ ಹೆಸರನ್ನು ನಾನಾಗಲಿ ನನ್ನ ಸಿಬ್ಬಂದಿಗಳಾಗಲಿ ಎಲ್ಲೂ ಕೂಡ ಹೇಳೋಲ್ಲ. ಅದು ಇವನ ಕಾನೂನಲ್ಲೂ ಕೂಡ ಇದೆ, ಮಾಹಿತಿ ಕೊಟ್ಟವರ ಹೆಸರನ್ನು ಬಹಿರಂಗ ಮಾಡಬಾರ್ದು ಅಂತ. ಇವನ್ನು ಕೋರ್ಟ್ ಕೂಡ ಮಾಹಿತಿ ಕೊಟ್ಟವರನ್ನು ಸಾಕ್ಷಿಯಾಗಿ ಪರಿಗಣಿಸೋದಿಲ್ಲ. ಇದನ್ನು ನಿಮಗೆ, ಈ ಕಾನೂನಿನ ಬಗ್ಗೆಯೂ ನಿಮಗೆ ಅರಿವು ಹೇಳ್ತಾ ಇದ್ದೀನಿ. ಹಾಗಾಗಿ ಧೈರ್ಯದಿಂದ ಯಾವುದೇ ಸಂದರ್ಭದಲ್ಲೂ ಕೂಡ ನಮಗೆ ಮಾಹಿತಿನ ಕೊಡಿ. ಈಗ ವಾಟ್ಸಪ್ ನಂಬರ್ಸ್ ಇದ್ದಾವೆ, ವಾಟ್ಸಪ್ಪಲ್ಲಿ ನಮಗೆ ಕೊಟ್ಟುಬಿಟ್ರೆ ಆಮೇಲೆ ನಮ್ಗೆ ಕೇಳಿ ಕೆಲಸ ಆಗದೆ ಹೋದಾಗ ನಮ್ಮನ್ನು ನೀವು ಕಂಡು ಕೇಳ್ಬೋದು, ನಮ್ಮ ಕೆಲಸ ಯಾಕೆ ಆಗಲಿಲ್ಲ, ಸುಮಾರು ಕೆಲಸ. ಆಮೇಲೆ ರೌಡಿಸಮ್ ಬಗ್ಗೆ ಎಲ್ಲಿ ಪೊಲೀಸರು ಗಟ್ಟಿಯಾಗಿರ್ತಾರೆ, ನಾವು ಸಾರ್ವಜನಿಕರ ಜೊತೆ ನಗ್ನಗ್ತಾನೆ ಇರ್ತೀವಿ. ಬಹುಶಃ ಭಾಳಷ್ಟು ಜನ ನಾನು ಪೀಪಲ್ ಫ್ರೆಂಡ್ಲಿ ಅಂತಲೇ ಅನ್ಕೊಂಡಿದ್ದೀನಿ, ಹೌದಾ? ಬಟ್ ರೌಡಿಗಳು ಅಷ್ಟೇ ಬೈಕೋತಾರೆ ನನಗೆ. ರೌಡಿಗಳು ಬೈಕೋಬೇಕು, ಸಾವು ಅಚ್ಚಾಯ ಅನ್ಬೇಕು, ಬೈಕೋಬೇಕಲ್ವಾ? ಹಾಗಾಗಿ ನಮ್ಮ KG ಹಳ್ಳಿ ಉಪವಿಭಾಗದ ಎಲ್ಲರೂ ಅದೇ ಇದೆ, ವಿಶೇಷವಾಗಿ ಹೇಳ್ತೀವಿ ರೌಡಿಗಳ ಬಗ್ಗೆ. ಅಮ್ಮ ನಮಸ್ತೆ ಮೇಡಮ್, ನಮಸ್ತೆ ಮೇಡಮ್, ನಮಸ್ತೆ ನಮಸ್ತೆ. ನಾವು ಬಂದಿದ್ದು ತುಂಬ ಖುಷಿ ಆಯಿತು. KG ಹಳ್ಳಿ ಉಪವಿಭಾಗದಲ್ಲಿ ಜಾಸ್ತಿ ನಮ್ಮ ಬೆನ್ನನ್ನು ನಾವು ತಟ್ಕೊಳ್ಳೋದಿಲ್ಲ. ಸಾರ್ವಜನಿಕರು ಹೇಳಬೇಕಿದನ್ನು, ಯಾವತ್ತೂ ಕೂಡ ನಾವು ಮಾತಾಡಬಾರ್ದು, ಕೃತಿಯಲ್ಲಿ ಅದು ಗೊತ್ತಾಗಬೇಕು. ರೌಡಿಸಮ್ಗೆ ನಾವು 0 ಟಾಲರೆನ್ಸ್ ಇದೆ, ಕಂಪ್ಲೀಟ್ 0 ಸಹಿಷ್ಣುತೆ ಇದೆ ನಮಗೆ. ಎಲ್ಲೇ ರೌಡಿಸಮ್ ಇದ್ದು ಯಾರಾದರೂ ನಿಮ್ಮ ಆಸ್ತಿಗೆ ಹೆದರಿಸೋದಾಗಲಿ, ನಿಮಗೆ ಪ್ರಾಣಕ್ಕೆ ಭಯ ಕೊಡ್ತಾ ಇದ್ದಾರೆ, ನಿಮ್ಮ ಜಾಗದಲ್ಲಿ ಕಂಪೌಂಡ್ ಆಗ್ತಾ ಇದ್ದಾರೆ, ಯಾರಾದರೂ ಹೆದರಿಸಿ ನಿಮ್ಮ ದುಡ್ಡನ್ನು ಕಿತ್ಕೊಳ್ತಾ ಇದ್ದಾರೆ, ನಿಮಗೆ ಭಯ ಇದೆ ಅಂದರೆ, ನಿಮಗೆ ಭಯ ಇರೋದಾದರೆ ವ್ಯವಸ್ಥೆ ಅನ್ನೋದು ಯಾಕಿರಬೇಕು? ಸನ್ಮಾನ್ಯ ಬಿ ದಯಾನಂದ್ IPS ಪೊಲೀಸ್ ಆಯುಕ್ತರು ತುಂಬ ಡೈನಾಮಿಕ್ ಪರ್ಸ್ನಾಲಿಟಿ. ಅದೇ ರೀತಿ ನಮ್ಮ ಡೈನಾಮಿಕ್ ಶ್ರೀ ದೇವರಾಜ್ ಸಾಹೇಬರು DCP ಪೂರ್ವ, ಅವರ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ. ರೌಡಿಗಳಿಗೆ ಇಲ್ಲಿ ಅವಕಾಶ ಇಲ್ಲ. ನಾವು ರೌಡಿಗಳಿಗೆ ಯಾವ ಭಾಷೆಯಲ್ಲಿ ಮಾತಾಡಬೇಕು ಅದೇ ಭಾಷೆಯಲ್ಲಿ ಮಾತಾಡ್ತೀವಿ, ಸಾರ್ವಜನಿಕರಿಗೆ ಯಾವ ಭಾಷೆಯಲ್ಲಿ ಮಾತಾಡಬೇಕು ಅದೇ ಭಾಷೆಯಲ್ಲಿ ನಾವು ಮಾತಾಡ್ತೀವಿ. ಹಾಗಾಗಿ ಅಲ್ಪ ಸ್ವಲ್ಪ ಆದರೂ ಪೊಲೀಸ್ ಇಲಾಖೆ ತಮ್ಮ ಜೊತೆಗೆ ಗೌರವ, ತಮ್ಮ ವಿಶ್ವಾಸವನ್ನು ನಾವು ಪಡ್ಕೊಂಡಿದ್ದೀವಿ ಅಂತ ನಾನು ಅನ್ಕೋತೀನಿ. ಇದೆಲ್ಲಕ್ಕೆ ಕಿರೀಟ ಇಟ್ಟಂತೆ ಇವತ್ತು ನಿಮ್ಮ ಭವಿಷ್ಯನ ಹಾಳು ಮಾಡಲಿಕ್ಕೆ ರೌಡಿಗಳು ಬೇಡ, ಕಳ್ಳರು ಬೇಡ, ಯಾರೂ ಬೇಡ. ಒಂದು ಮೊಬೈಲ್ ಫೋನು, ಎಲ್ಲೋ ಕುಂತಂಥ ಕಳ್ಳ ಇದ್ದರೆ ಸಾಕು. ಕಳ್ಳ ಅಂತಿರೋ, ಅವನನ್ನು ಮಳ್ಳ ಅಂತಿರೋ, ಜಾಣ ಅಂತಿರೋ, ಜೀನಿಯಸ್ ಅಂತಿರೋ ಗೊತ್ತಿಲ್ಲ, ಎಲ್ಲೋ ಕೂತ್ಕೊಂಡು ನಿಮ್ಮ ಮನೆಗಲ್ಲ ರೀ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಹೋಗಿ ನಿಮ್ಮ ದುಡ್ಡು ಕಿತ್ಕೋತಾನಲ್ಲ,